ನಿಮ್ಮ ಹತ್ರ ಡೇಟಾ ಇಲ್ವಾ? ಏನು ಮಣ್ಣು ತಿಂತಿದ್ದೀರಾ ಕೂತ್ಕೊಂಡು ಸರ್ಕಾರದವರು? ಏನು ಮಾಡ್ತಿದ್ದೀರಿ? ಯಾಕೆ ಬಡಬಗ್ರ ಕಾರ್ಡ್ ತೆಗಿತಿದ್ದೀರಿ? ನೀವು ಹಿಂದೂಗಳ ಪರ ಸ್ಟ್ಯಾಂಡ್ ತೊಗೊಂಡಿಲ್ಲ ಅಂದರೆ ಮುಂದೆ ನಿಮ್ಮ ರಾಜಕೀಯ ದಿವಾಳಿ ಮಾಡ್ತೀವಿ ಅಂತ. ಬರೀ ಕನ್ನಡನೇ ಬೋಧನೆ ಮಾಡೋ ಸರ್ಕಾರಿ ಶಾಲೆಗಳಿಗೆ ಒಂದು ಕನ್ನಡನೇ ಬರದೇ ಇರೋ ಒಬ್ಬ ಮಂತ್ರಿ. ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸು ಅಂತೇಳಿ. ಅದೇ ಪ್ರಶ್ನೆಯನ್ನು ವಿದ್ಯಾರ್ಥಿ ನಿನ್ನೆ ಮಧು ಬಂಗಾರಪ್ಪ ಅವರಿಗೆ ಕೇಳಿದ, ಕನ್ನಡ ಬರೋದಿಲ್ಲ ಅಂತೇಳಿ. ಪ್ರಶ್ನೆ ಕೇಳಿದ ತಕ್ಷಣ ಅವನ ವಿರುದ್ಧನೇ ಆಕ್ಷನ್ ತಗೊಳ್ಳಿಕ್ಕೆ ಶಿಕ್ಷಣ ಸಚಿವರು ಹೇಳ್ತಾರೆ. ನಿಮಗೆ ಸಮನಾಗಿರ್ತಾರಲ್ಲ ಅವ್ರ ಮೇಲೆ ತೋರಿಸಿ, ಆ ಬಡ ಮಕ್ಕಳ ಮೇಲಲ್ಲ. ತಾಕತ್ತಿದ್ರೆ ಏನೋ ಇವಾಗ ತೊಗೊಂಡಿದ್ದೀರಲ್ಲ ವಾಪಸ್ ಕೇಸ್ಗಳು ಮಾಡಿ ಅವ್ರ ಮೇಲೆ ನೋಡೋಣ. ಅವರೆಲ್ಲ ದಾರಿ ತಪ್ಪದ ಮಕ್ಕಳು, ಏನೋ ಅವ್ರು ಏನೋ ಗೊತ್ತಿಲ್ಲ, ಅವ್ರ ಶಿಕ್ಷಣ ಇಲ್ಲ ಅವರಿಗೆ. ಅವ್ರಗಳಿಗೆಲ್ಲ ಮಿನಿಸ್ಟ್ರಿಗಳಿಗೆ ಹೋಗಿ ಬೇಲ್ ಕೊಟ್ಟು ಕರ್ಕೊಂಬರ್ತಾರೆ. ಈ ಮಕ್ಕಳ ಮೇಲೆ ನೀವು ಕೇಸ್ ಹಾಕ್ತೀರಿ, ಹಾಕಿ. ಇವಾಗ ಅವ್ರನ್ನ ಓಟ್ ಹಾಕಿ ಗೆಲ್ಸಿದಾರಂದ್ರೆ ಏನು ಕಾರಣ? ಈಗ ದೊಡ್ಡ ಜನಗಳು ಇಲ್ಲ ಅದಕ್ಕೆ ಈಗ ಅನುಭವಿಸ್ತಿರೋದು. ಮಧು ಬಂಗಾರಪ್ಪ ಅವರು ಕನ್ನಡ ಸರಿಯಾಗಿ ಮಾತಾಡ್ತಾರೆ, ವಿದ್ಯಾರ್ಥಿಗೆ ಯಾರೋ ಹೇಳಿಕೊಟ್ಟು ಹೇಳಿಸಿದ್ದು ಅಂತ ಹೇಳ್ತೀವಿ. ನನ್ನ ಅನಿಸಿಕೆ. ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಮೂರ್ತಿ ಅಂತ. ಸರ್, ಈಗ ನಿನ್ನೆಯಿಂದ ಒಂದು ವೈರಲ್ ಆಗ್ತಿರೋ ವಿಡಿಯೋ ನೋಡಿದಾದರೆ ನಮ್ಮ ರಾಜ್ಯದ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಅವರಿಗೆ ಕನ್ನಡ ಬರುತ್ತಾ ಬರಲ್ವಾ? ಮಧು ಬಂಗಾರಪ್ಪ ಅವ್ರಿಗೆ ಮೋಸ್ಟ್ಲಿ ಕನ್ನಡ ಬರಲ್ಲ, ಯಾಕೆಂದರೆ ಹಿಂದೆ ಅವರೇ ಹೇಳಿದ್ದಾರೆ ಕನ್ನಡ ಬರಲ್ಲ ಅಂತ. ಹಂಗಾಗಿ ಮೋಸ್ಟ್ಲಿ ಬರಲ್ಲ, ಅವರಿಗೆ ಮಾತಾಡ್ತಾರೆ ಅನಿಸುತ್ತೆ. ನಮ್ಮ ದುರ್ದೈವ ಇಂಥವರು ಶಿಕ್ಷಣ ಸಚಿವರಾಗಿದ್ದಾರೆ, ಅದರಲ್ಲೂ ಸರ್ಕಾರಿ ಶಾಲೆಗಳಿಗೆ. ಬರೀ ಕನ್ನಡನೇ ಬೋಧನೆ ಮಾಡೋ ಸರ್ಕಾರಿ ಶಾಲೆಗಳಿಗೆ ಒಂದು ಕನ್ನಡನೇ ಬರದೇ ಇರೋ ಒಬ್ಬ ಮಂತ್ರಿ. ಏನೋ ಇದು ನಮ್ಮ ದುರ್ದೈವ. ಸರ್, ಈಗ ನೋಡೋದಾದರೆ ಹಿಂದೆ ಇದ್ದಂಥ ಸ್ಟೇಟ್ಮೆಂಟ್ ಶಾಲಾ ಕಾಲೇಜುಗಳಲ್ಲಿ ಅಥವಾ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಕಡೆ ಇದ್ದಂಥ ಒಂದು ಬರಹ ಅಂತ ಹೇಳಿದರೆ, ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತೇಳಿ. ಆದರೆ ಕಾಂಗ್ರೆಸ್ ಸರ್ಕಾರ ಅದನ್ನು ಸ್ವಲ್ಪ ತಿದ್ದುಪಡಿ ಮಾಡಿತ್ತು, ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸು ಅಂತೇಳಿ. ಆದರೆ ಈಗ ಯಾವ ವಿದ್ಯಾರ್ಥಿ ಪ್ರಶ್ನೆ ಮಾಡ್ತಾನೆ ಅವನ ಮೇಲೆ ಕ್ರಮ ತಗೊಳ್ಳಿಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತದೆ, ಮಧು ಬಂಗಾರಪ್ಪ ಅವರು ಮುಂದಾಗ್ತಾರೆ. ಏನು ಹೇಳ್ತೀರಿ? ಮಧು ಬಂಗಾರಪ್ಪ ಉತ್ತರ ಕೊಡಬೇಕೀಗ. ನೀವೇನಕ್ಕೆ ಸ್ಲೋಗನ್ ಹಾಕಿದ್ದೀರಿ? ಒಂದು ವಿದ್ಯಾರ್ಥಿಗೆ ನಿಮ್ಮನ್ನು ಪ್ರಶ್ನೆ ಮಾಡೋದಕ್ಕೆ ಅಧಿಕಾರ ಇಲ್ಲ ಅಂದರೆ, ನಿಮ್ಮನ್ನು ಪ್ರಶ್ನೆ ಮಾಡಿದಾಗ ಅವನ ಮೇಲೆ ಕ್ರಮ ತೊಗೊಳ್ಳಿ ಅಂತ ನೀವು ಹೇಳೋದಾದರೆ ಆ ಬೋರ್ಡ್ ತೆಗೆದಾಕಿ, ಈ ಕೂಡಲೇ ತೆಗೆದಾಕಿ. ಅದನ್ನು ಇಲ್ಲ ಅಂದರೆ ಆ ಹುಡುಗನ ಕ್ಷಮೆ ಕೇಳಬೇಕು ಸಾರ್ವಜನಿಕವಾಗಿ. ಆ ಹುಡುಗನ ಮೇಲೆ ಏನಾದರೂ ಕ್ರಮ ಆಗಿದ್ರೆ ನೀವು ಇದ್ದೀರಲ್ಲ ಮೀಡಿಯಾದವರು, ಹೋಗಿ ನ್ಯಾಯ ಕೊಡಿಸಿ. ಆ ಹುಡುಗನ್ನೆಲ್ಲ ಕರ್ಕೊಬಂದು ಆ ಮಿನಿಸ್ಟ್ರ್ ಮನೆ ಮುಂದೆ ಧರಣಿ ಕೂರಿಸಿ. ಇಲ್ಲ ಅಂದರೆ ಅವ್ರು ಹಾಕಿರೋ ಸ್ಲೋಗನ್ನ ತೆಗೆದಾಗ ಕೇಳಿ. ಏನಕ್ಕೆ ಮತ್ತೆ ಪ್ರಶ್ನೆ ಮಾಡಿ ಅಂತ ಹಾಕಿದ್ದೀರಿ? ಯಾರನ್ನ ಪ್ರಶ್ನೆ ಮಾಡೋದು? ಹಂಗಾದರೆ ಬೀದಿಲಿ ಹೋಗೋರನ್ನ, ಮಂತ್ರಿಗಳಿಗೆ ಪ್ರಶ್ನೆ ಮಾಡಬಾರ್ದಾ? ಕೇಳಿ ನೀವು ಅವ್ರನ್ನ. ಈಗ ನಿನ್ನೆ ಒಂದು ಕೆಲವು ವೀಡಿಯೋಸ್ ಎಲ್ಲ ಹರಿದಾಡ್ತಿತ್ತು. ಮಧು ಬಂಗಾರಪ್ಪ ಅವರು ಹಾಗೂ ಆ ವಿದ್ಯಾರ್ಥಿ ಯಾರು ಭರತ್ ಅಂತ ಇದ್ದಾರೆ, ಇಬ್ಬರಿಗೂ ಒಂದೊಂದು ಕನ್ನಡ ಪುಸ್ತಕ ಕೊಡುವ, ಇಬ್ಬರು ಮಾತಾಡಲಿ, ಇಬ್ಬರು ಆ ಪುಸ್ತಕದಲ್ಲಿ ಏನಿದೆ ಅಂತೇಳಿ ಒಂದು ಪ್ಯಾರ ಓದಲಿ, ಯಾರು ಕನ್ನಡ ಸರಿಯಾಗಿ ಓದ್ತಾರೆ ಆಗ ನಾವು ಒಪ್ಪಿಕೊಳ್ತೇವೆ ಅಂತೇಳಿ. ಏನು ಹೇಳ್ತೀರಿ ಇದಕ್ಕೆ? ನಾನು ಹೇಳ್ತಿರೋದು, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯ ಮಗ, ಏನೋ ಇದೇ ಮಣ್ಣಿನಲ್ಲಿ ಹುಟ್ಟಿರೋನು ಕನ್ನಡ ಬರಲ್ಲ. ತನ್ನ ಇಡೀ ರಾಜಕೀಯ ಜೀವನನ ರಾಜಕೀಯವಾಗಿ ಸವಿತಿದ್ದಾರೆ, ಕನ್ನಡ ಬರಲ್ಲ. ಫಸ್ಟ್ ಅವ್ರು ಕಲಿಯೇ ಕೇಳಿ, ಆಮೇಲೆ ನಮ್ಮ ಮಗುನ ಶಿಕ್ಷೆ ಕೊಡಿರಂತೆ. ನೀವು ಫಸ್ಟ್ ಕಲೀರಿ ಕನ್ನಡನ. ಕನ್ನಡ ಕಲಿತು ಸ್ವಚ್ಛವಾಗಿ ಓದೋದನ್ನು ಕಲೀರಿ, ಬರೆಯೋದನ್ನು ಕಲೀರಿ, ಆಮೇಲೆ ಮುಂದಿನ ಕತೆ ಮಾತಾಡೋಣ ಅಲ್ವಾ? ಸರಿ ಇದೆಯಲ್ವಾ? ನೀವು ಆಮೇಲೆ ಮಗು ಶಿಕ್ಷೆ ಕೊಡಿರಂತೆ ನಿಮ್ಗೆ ತಾಕತ್ತಿದ್ರೆ. ನಿಮ್ಮ ಅಧಿಕಾರ ದರ್ಪ ಇದೆಯಲ್ವಾ, ಅದನ್ನು ಸಮಬಲರ ಮೇಲೆ ತೋರಿಸಿ. ನಿಮಗೆ ಸಮನಾಗಿರ್ತಾರಲ್ಲ ಅವ್ರ ಮೇಲೆ ತೋರಿಸಿ, ಆ ಬಡ ಮಕ್ಕಳ ಮೇಲಲ್ಲ ನಿಮ್ಮ ದರ್ಪ. ನೀವು ಕೇಸುಗಳು ಹಾಕ್ಸೋದು ತಾಕತ್ತಿದ್ರೆ ಏನೋ ಇವಾಗ ತೊಗೊಂಡಿದ್ದೀರಲ್ಲ ವಾಪಸ್ ಕೇಸ್ಗಳು, ಯಾವ್ದು ಹೇಳಿ? ದಾರಿ ತಪ್ಪಿದ ಮಕ್ಕಳದು ಏನೋ DJ ಹಳ್ಳಿದು ಅಲ್ಲಿ ಹುಬ್ಳಿನಲ್ಲಿ ಆಯ್ತಲ್ಲ, ಅದೆಲ್ಲ ತೊಗೊಂಡ್ರಲ್ಲ ವಾಪಸ್ಸು. ಹಾಂ, ಅದನ್ನು ಮತ್ತೆ ತೆಗೀರಿ ಅದನ್ನ ಕೇಸ್ಗಳೆಲ್ಲನೂ. ನಿಮ್ಗೆ ತಾಕತ್ತಿದ್ರೆ ಮಾಡಿ ನೋಡೋಣ. ಬಡ ಮಕ್ಕಳ ಮೇಲೆ ಹಾಕ್ತೀರ ಕೇಸ್ಗಳು ನೀವು? ಹಾಂ, ಮಾಡಿ ಅವ್ರ ಮೇಲೆ ನೋಡೋಣ. ಅವರೆಲ್ಲ ದಾರಿ ತಪ್ಪದ ಮಕ್ಕಳು, ಏನೋ ಅವ್ರು ಏನೋ ಗೊತ್ತಿಲ್ಲ, ಅವ್ರ ಶಿಕ್ಷಣ ಇಲ್ಲ ಅವರಿಗೆ. ಅವ್ರಗಳಿಗೆಲ್ಲ ಮಿನಿಸ್ಟ್ರಿಗಳಿಗೆ ಹೋಗಿ ಬೇಲ್ ಕೊಟ್ಟು ಕರ್ಕೊಂಬರ್ತಾರೆ. ಈ ಮಕ್ಕಳ ಮೇಲೆ ನೀವು ಕೇಸ್ ಹಾಕ್ತೀರಿ, ಹಾಕಿ. ಸರ್, ಈಗ ನೋಡೋದಾದರೆ ರಾಜ್ಯದಲ್ಲಿ ಈಗ BPL ಕಾರ್ಡ್ ಕ್ಯಾನ್ಸಲ್ ಆಗ್ತಿರೋದು, ಈಗ 4 ವೀಲರ್ ಗಾಡಿ ಇದ್ದವ್ರದ್ದು, ಅದೇ ರೀತಿ ಇನ್ಕಮ್ ಟ್ಯಾಕ್ಸ್ ಕಟ್ತಿರೋರ್ದೆಲ್ಲ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತಿದೆ, BPL ಕಾರ್ಡ್ ಕ್ಯಾನ್ಸಲ್ ಆಗಿ APL ಆಗ್ತಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? 22 ಲಕ್ಷ ಕಾರ್ಡ್ಗಳನ್ನ ಅಧಿಕೃತವಾಗಿ ಸರ್ಕಾರ ಹೇಳ್ತಿದೆ ಕ್ಯಾನ್ಸಲ್ ಮಾಡ್ತಿದ್ದೀವಿ ಅಂತ. ಏನೋ ಆಹಾರ ಸಚಿವರು ಮುನಿಯಪ್ಪನವ್ರು ಹೇಳಿದ್ದಾರೆ 22,000 ಕಾರ್ಡ್ಗಳನ್ನ ಡಿಲೀಟ್ ಮಾಡಿದ್ದೀವಿ ಅಂತ. ಒಂದು ರೀತಿ ಇದನ್ನು ಸ್ವಾಗತನೇ ಮಾಡ್ತೀವಿ. ಆದರೆ ಆ 22 ಲಕ್ಷದಲ್ಲಿ ಅಮಾಯಕರದಿದೆ, ಬಡವ್ರದ್ದಿದೆ, ಮನೆ ಮಠ ಇಲ್ಲದೇ ಇರೋರ್ದಿದೆ. ನೀವು ಅದನ್ನೆಲ್ಲ ಹುಡುಕಿ ತೆಗಿಬೇಕಲ್ವಾ? ನೀವು ಹೋಲ್ಸೇಲಾಗಿ 22 ಲಕ್ಷ ತೆಗೆದುಬಿಡ್ತೀವಿ ಅಂದರೆ ಏನು ಅರ್ಥ? ನಾವು ಹೇಳೋದು ಜನರು ಬದುಕೋದಕ್ಕೆ ಬಿಡ್ರಿ. ನಮ್ಮ DCM ಹೇಳ್ತಾರೆ, ಯಾರ್ದಾದರೂ ಬಡವ್ರದ್ದು ಏನಾದರೂ ಹೋಗಿದ್ರೆ
ತಹಸೀಲ್ದಾರ್ಗೆ ಹೋಗಿ ಅರ್ಜಿ ಕೊಡಿ ಅಂತ. ವಕ್ಫ್ ಬೋರ್ಡ್ನವರು ಯಾರ್ದೋ ಜಮೀನಲ್ಲಿ ತೊಗೊಂಡು ಬಂದು ಪಾಣಿನಲ್ಲಿ ಹೊಕ್ಕೆಸರು ಸೇರಿಸ್ತಾರೆ, ದಾಖಲೆಗಳು ತೊಗೊಂಡು ಹೊಕ್ಸ್ ಹತ್ರ ಹೋಗಿ ಅಂತಾರೆ. ಏನು ಜನ ಏನು ಬೇರೆ ಕೆಲಸ ಇಲ್ವಾ? ಜನರಿಗೆ ಬದುಕೋದಕ್ಕೆ ಬಿಡ್ರಿ ನೆಮ್ಮದಿಯಾಗ ಅವ್ರ ಪಾಡಿಗೆ ಅವ್ರನ್ನ. ನೀವು ಎಲ್ಲ ಮಾಡ್ಕೊಂಡು ನೀವು ದಾಖಲೆಗಳು ತಗೊಂಡು ಅಲ್ಲೋಗಿ ಇಲ್ಲೋಗಿ ಅಂದರೆ ಜನರಿಗೆ ಏನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ? ಹಾಂ, ನಿಮ್ಮ ಹತ್ರ ಡೇಟಾ ಇಲ್ವಾ? ಯಾವನ್ ಟ್ಯಾಕ್ಸ್ ಕಟ್ತಾನೆ, ಯಾವನ ಹತ್ರ ಕಾರ್ ಇದೆ, ಯಾರ ಹತ್ರ ಜಮೀನಿದೆ, ನಿಮ್ಮ ಹತ್ರ ಡೇಟಾ ಇಲ್ವಾ? ಏನು ಮಣ್ಣು ತಿಂತಿದ್ದೀರಾ ಕೂತ್ಕೊಂಡು ಸರ್ಕಾರದವರು? ಏನು ಮಾಡ್ತಿದ್ದೀರಿ? ಯಾಕೆ ಬಡಬಗ್ರ ಕಾರ್ಡ್ ತೆಗಿತಿದ್ದೀರಿ? ನಿಮಗೆ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಬಿಡಿ, ಕೇಂದ್ರ ಸರ್ಕಾರ ಕೊಡ್ತಿದೆ, ಅದನ್ನು ನೀಟಾಗಿ ಹಂಚ್ಕೊಂಡು ಬನ್ನಿ. ನೀವೇನು ಫ್ರೀ ಕೊಡೋಕ್ಕಾಗಿಲ್ಲ ಅಂದರೆ ನೀವು ಬಿಟ್ಬಿಡಿ ಅದನ್ನು. ಜನ ಮುಂದೆ ಎಲೆಕ್ಷನಲ್ಲಿ ನೋಡ್ತಾರೆ. ಸರ್, ಈಗ ನೋಡೋದಾದ್ರೆ ಎಲೆಕ್ಷನ್ ಟೈಮಲ್ಲಿ ನಂಗೂ ಫ್ರೀ ನಿಂಗೂ ಫ್ರೀ ಅಂತೇಳಿ 10 kg ಅಕ್ಕಿ ಕೊಡ್ತೇನೆ ಅಂತ ಹೇಳಿದರು. 10 kg ಅಕ್ಕಿ ಮತ್ತೆ ಎಲೆಕ್ಷನ್ ಗೆದ್ದ ನಂತರ ಕೇಂದ್ರ ಸರ್ಕಾರ ಕೊಡ್ತಿಲ್ಲ, 5 kg ಅಕ್ಕಿ ಕೊಡ್ತೇವೆ ಅಂತ. ಆ 5 kg ಕೊಡ್ತಿರೋದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅದರ ಬದಲಾಗಿ ಹಣ ಕೊಡ್ತೇವೆ ಅಂತ ಹೇಳಿದ್ರು. ಈಗ ಹಣ ಕೊಡಲಿಕ್ಕೆ ಕಷ್ಟ ಆಗ್ತಿದೆ ಅಂತೇಳಿ ಅಂದರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡೋ ಒಂದು ಯೋಜನೆ ಬಂದಿದೆಯಾ? ಹೌದು, ಇದು ಅದೇ ಕಾರಣಕ್ಕೆ ಮಾಡ್ತಿರೋದು. ಬರೀ ಅಕ್ಕಿಗಲ್ಲ ನೋಡಿ, ನಿಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲ ಅಂದರೆ ಕರೆಂಟ್ ಸಿಕ್ಕಲ್ಲ, ಬಸ್ ಸಿಕ್ಕಲ್ಲ, ನಿಮಗೆ ಗೃಹಲಕ್ಷ್ಮಿ ಬಸ್ ಸಿಗಲ್ಲ. ಒಂದು ರೇಷನ್ ಕಾರ್ಡ್ ತೆಗಿಯೋದ್ರಿಂದ ಒಂದು ಮಹಿಳೆಗೆ ಏನೆಲ್ಲ ಇವ್ರು ಫ್ರೀ ಕೊಟ್ಟಿದ್ರಲ್ಲ ಅಷ್ಟು ಕಟ್ಟಾಗುತ್ತೆ. ಇವ್ರ ಉದ್ದೇಶ ಕಾರ್ಡ್ ತೆಗಿಯೋದಲ್ಲ, ಈ ಸ್ಕೀಮ್ಗಳಿಗೆ ದುಡ್ಡು ಕೊಡ್ತಿದ್ದಾರಲ್ವ ಅದನ್ನು ನಿಲ್ಲಿಸ್ಬೇಕು. ಹೋಲ್ಸೇಲಾಗಿ ನಿಲ್ಲಿಸ್ಬಿಟ್ರೆ ಜನದ ಹಂಗೆ ಎದ್ದು ಬಿಡ್ತಾರೆ, ಹೆಣ್ಮಕ್ಳು ವಿಶೇಷವಾಗಿ. ಅದಕ್ಕೋಸ್ಕರ ಈ ನಾಟಕ ಆಡ್ತಿದ್ದಾರೆ ಇವರು. ಇವ್ರ ಹತ್ರ ದುಡ್ಡಿಲ್ಲ, ಅಭಿವೃದ್ಧಿಗೆ ದುಡ್ಡಿಲ್ಲ. ಅವ್ರದ್ದೇ MLAಗಳು ಕೇಳ್ತಿದ್ದಾರೆ ದುಡ್ಡು ಕೊಡ್ತಿಲ್ಲ ಅಂತ. ಆ ಕಾರಣಕ್ಕೆ ಇದೆಲ್ಲ ಗಿಮಿಕ್ಗಳು ಮಾಡ್ತಿರೋದು. ನಾನು ಹೇಳೋದು, ಜನ ಎಚ್ಚೆತ್ಕೋಬೇಕು. ಈ ಕಾಂಗ್ರೆಸ್ಸು ಯಾವತ್ತೂ ಜನರಿಗೆ ಲಾಯಲ್ ಆಗಿಲ್ಲ. ನೀವು ತೊಗೊಂಡು ಬನ್ನಿ, ಚರಿತ್ರೆ ನೋಡಿ ನೀವು. ಈ ಕಾಂಗ್ರೆಸ್ ಯಾವತ್ತೂ ಜನರಿಗೆ ಲಾಯಲ್ ಆಗಿರಲ್ಲ. ಬರೀ ಸುಳ್ಳು ಅಧಿಕಾರಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಇವರು. ಯಾರನ್ನು ಬೇಕಾದ್ರೆ ಹಡ ಇಡ್ತಾರೆ, ಏನೋ ದೇಶನ ಬೇಕಾದ್ರೆ ಮಾರಾಕ್ತಾರೆ ಇವರು. ಅಂಥವ್ರು ಇವರು. ಸರ್, ಈಗ ನೀವು ಹೇಳಿದರೆ ದೇಶವನ್ನು ಬೇಕಾದ್ರೆ ಮಾರಾಕ್ತಾರೆ ಅಂತೇಳಿ. ಈಗ ನಿನ್ನೆ ಒಬ್ಬ ರೈತ ಉಳ್ತಿದ್ದ ಭೂಮಿ ಇವತ್ತು ನೋಡಿದ್ರೆ ಒಕ್ಕಾಸ್ತಿ ಆಗಿರ್ತದೆ. ನಾನು ಅದನ್ನೇ ಸ್ವಾಮಿ ಹೇಳಿದ್ದು, ನಾನು ಅದನ್ನೇ ಹೇಳಿದ್ದು. ಈ ದೇಶ ಇಸ್ಲಾಂ ಹುಟ್ಟೋದಕ್ಕಿಂತ ಮುಂಚೆಯಿಂದ ಇದೆ ರೀ. ಈ ದೇಶ ಇಸ್ಲಾಂಗಿಂತ ಮುಂಚೆನೂ ಇದೆ. ಹೆಂಗೆ ಅವ್ರದ್ದಾಗುತ್ತೆ? ಯಾರು ಕೊಟ್ಟರು ಇವ್ರಿಗೆ ದಾನ? ಯಾವ ಮೌಲ್ಯ ಕೊಟ್ಟಿದ್ದಾರೆ? ಯಾವ ಮಹಾರಾಜರು ಕೊಟ್ಟಿದ್ದಾರೆ ಇವ್ರಿಗೆ ದಾನ? ನಿಜವಾಗ್ಲೂ ಅವ್ರದ್ದಿದ್ರೆ ಕೊಡಿ. ಯಾರು ಹಳ್ಳಿನಲ್ಲಿ 4 ತಲೆಮಾರುಗಳು ಜೀವನ ಮಾಡ್ತಿದ್ದಾರೆ ಅದರಲ್ಲಿ. ಅವ್ರಿಗೊಂದು ನೋಟಿಸ್ ಕೊಡಲ್ಲ, ಅವ್ರಿಗೊಂದು ಇಂಟಿಮೇಷನ್ ಮಾಡಲ್ಲ. ನೀವು ತೊಗೊಂಡು ಹೋಗ್ಬೋರ್ಡ್ ಸೇರಿಸ್ಬಿಡ್ತೀರಿ. ಕೇಳಿದ್ರೆ ನೀವು ದಾಖಲೆಗಳು ತೊಗೊಂಡು ಹೋಗಿ ಅಂತೀರಿ. ಅವ್ರಿಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ? ಜನ ನೆಮ್ಮದಿಯಾಗಿ ಬದುಕಂಗಿಲ್ವಾ ನಿಮ್ಮ ಆಳ್ವಿಕೆಯಲ್ಲಿ? ಸರ್, ಒಂದು ಕೇಳೋದಾದ್ರೆ, ಈಗ ಒಕ್ಕಿಗೆ ರೈತರ ಭೂಮಿ ಮಾತ್ರ ಹೋಗುದಾ ಅಥವಾ ರಾಜಕಾರಣಿಗಳ ಭೂಮಿ ಕೂಡ ಹೋಗ್ತದಾ? ಅಲ್ಲ, ಅದನ್ನು ನೋಡ್ಬೇಕು. ಈಗ ಯಾರ್ದೋ 1-2-3 ಜನದ ರಾಜಕಾರಣಿಗಳು ಬಂದಿದೆ. ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮುಸ್ಲಿಮರನ್ನು ಎಷ್ಟು ಅಂತ ಓಲೈಸ್ತಾರೆ ಅಂತೇಳಿ ನಾವು ಕಣ್ಣು ಮುಂದೆ ಇದೆ ನೋಡಿದ್ದೇವೆ. ಎಷ್ಟು ಓಲೈಸ್ತಾರೆ ಅಂತೇಳಿ. ಅಷ್ಟು ಮುಸ್ಲಿಮರನ್ನು ಓಲೈಸುವ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಅವರ ಒಂದು ತುಂಡ ಆಸ್ತಿಯನ್ನು ಒಕ್ಕಿಗೆ ಕೊಡ್ಬೋದಲ್ಲ, ಅಲ್ಲನಿಗೆ ದಾನ ಅಂತೇಳಿ ಕೊಡ್ಬೋದಲ್ಲ? ನಾನು ಹೇಳ್ತೀನಿ ಕೇಳಿ, ನೀವು ಸಿದ್ದರಾಮಯ್ಯನ ಓಲೈಕೆ ಮಾಡ್ತಾರೆ ಅಂತ ಹೇಳಬೇಡಿ. ಇಡೀ ಕಾಂಗ್ರೆಸ್ ಚರಿತ್ರೆನ ತೆಗೆದು ನೋಡಿ. ಕಾಂಗ್ರೆಸ್ ಚರಿತ್ರೆ ಸ್ವಾತಂತ್ರ್ಯಕ್ಕೆ ಹಿಂದೆ ಬಿಟ್ಬಿಡೋಣ, ಸ್ವಾತಂತ್ರ್ಯ ಆದಮೇಲೆ ನೋಡ್ಕೊಂಡು ಬನ್ನಿ. ಅವ್ರು ರಾಜಕೀಯ ಏನ್ರಿ ಮಾಡಿದ್ದಾರೆ? ಬರೀ ಮುಸಲ್ಮಾನರ ಓಲೈಕೆ. ಎಕ್ಸಾಂಪಲ್ 370, ಆರ್ಟಿಕಲ್ 370 ಏನಾಯಿತು? ಆರ್ಟಿಕಲ್ 370 ಕಾಶ್ಮೀರದಲ್ಲಿ ತೊಗೊಂಡು ಬಂದು ಒಂದು ಇಡೀ ಸಮುದಾಯ, ಯಾವ ಸಮುದಾಯ? ಒಂದು ಇಡೀ ಪಂಡಿತ್ ಸಮುದಾಯ ಕಾಶ್ಮೀರದಿಂದ ಹೊರಗೆ ಹಾಕಿದ್ರು. ಯಾವಾಗ ಇದು? ಮಹಾರಾಜರ ಕಾಲದಲ್ಲಲ್ಲ, ಗಜ್ನಿ ಕಾಲದಲ್ಲಲ್ಲ, ಗೋರಿ ಕಾಲದಲ್ಲಲ್ಲ. ಯಾವ ಕಾಲದಲ್ಲಾಗಿದ್ದು? ಡೆಮೋಕ್ರಸಿ ಬಂದಾಗ್ರಿ. ಈ ದೇಶಕ್ಕೆ ಪ್ರಜಾಪ್ರಭುತ್ವ ಬಂದಾಗ 1990ರಲ್ಲಿ ಅಲ್ಲಿನ ಬ್ರಾಹ್ಮಣರು, ಎಲ್ಲಿ ಕಾಶ್ಮೀರದಲ್ಲಿರೋ ಬ್ರಾಹ್ಮಣರನ್ನ ಹೊರಗಡೆ ಹಾಕಿದ್ರಲ್ಲ. ಏನು ಮಾಡ್ತಿತ್ತು ಸರ್ಕಾರಗಳು? ಯಾರಿದ್ದಿದ್ದು ಅವಾಗ? ಯಾರು ತಂದಿದ್ದು ಈ ಬಿಲ್ಲು? ಆರ್ಟಿಕಲ್ 370 ಯಾರು ತಂದಿದ್ದು? ಇದೇ ಕಾಂಗ್ರೆಸ್ ಸರ್ಕಾರ. ಯಾಕೆ ಕೊಟ್ರಿ ಅಷ್ಟೊಂದು ಅವರಿಗೆ ವಿಶೇಷವಾದ ಸವಲತ್ತುಗಳು? ಆಗಿದ್ದು ಯಾರಿಗೆ ನಷ್ಟ? ಇದರಲ್ಲಿ ಹಿಂದೂಗಳಿಗೆ. ವಕ್ಫ್ ಬೋರ್ಡು ಅದೇ ಬಿಲ್ಲನ್ನು ಯಾರು ತಂದಿದ್ದು? 1995ರಲ್ಲಿ ಯಾರು ತಂದಿದ್ದು? 2013ರಲ್ಲಿ ಯಾರು ತಂದಿದ್ದು? ಅದ್ರ ಪರಿಣಾಮ ನೋಡಿ ನಾವು ಅನುಭವಿಸ್ತಿದ್ದೀವಿ. ನೀವು ನಂಬಲ್ಲ, ಆ ಬಿಲ್ನ ಕರೆಕ್ಟಾಗಿ ಓದಿ. ಒಂದು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ಗೆ ಇಲ್ಲದೇ ಇರೋ ಅಷ್ಟು ಪವರು ಅದಕ್ಕಿದೆ, ಆ ಬಿಲ್ಲಿಗೆ, ವಕ್ಫ್ ಬೋರ್ಡಿಗಿದೆ. ಹೌದು ರೀ, ಪ್ರಪಂಚದಲ್ಲಿ ಎಲ್ಲಾದರೂ ಹುಡ್ಕೊಂಡು ಬನ್ನಿ ನೀವು. ಈ ಪವರ್ಸ್ ಯಾರಿಗಿದೆ ನೋಡೋಣ. ಹೆಂಗೆ ಕೊಟ್ರಿ? ನಾನು ಈಗಲೂ BJPಗೂ ನಾನು ಕ್ವೆಶ್ಚನ್ ಮಾಡ್ತೀನಿ. ನಿಮ್ಮದು ಸರ್ಕಾರ ಬಂದು 10 ವರ್ಷ ಆಯಿತು. ಇಂಥ ಒಂದು ಕೆಟ್ಟ ಬಿಲ್ಲು ಈ ಸಮಾಜದಲ್ಲಿದೆ ಅಂದರೆ ಏನು ಮಾಡ್ತಿದ್ರಿ 10 ವರ್ಷ ನೀವು? ಅದನ್ನ ಯಾಕೆ ಈಗ ತರ್ತೀವಿ ಅಂತಿದ್ರಿ? 10 ವರ್ಷದಿಂದ ಏನು ಮಾಡ್ತಿದ್ರಿ? ಅದನ್ನ ಯಾಕೆ ನೀವು ಮುಂದೆ ಮಣ್ಣೆ ಮಾಡೋಕ್ಕೆ ಹೋಗಲಿಲ್ಲ ನೀವು?
ನಮಗೆಲ್ಲ ಈಗ ಅರ್ಥ ಆಗ್ತಿದೆ ಅದರಲ್ಲಿ ಏನಿದೆ ಅಂತ. ಅಷ್ಟು ಕೆಟ್ಟದಾಗಿರೋ ಬಿಲ್ಲನ್ನು 10 ವರ್ಷದಿಂದ ಯಾಕೆ ನೀವು ಅದನ್ನು ಇಟ್ಕೊಂಡು ಕೂತಿದ್ದೀರಿ? ನಿಜವಾಗ್ಲೂ ಬಿ ಜೆ ಪಿ ತಪ್ಪು ಮಾಡಿದೆ ಈ ವಿಷಯದಲ್ಲಿ. ನಿಮ್ಮ ಹತ್ರ ಕೇಳೋದಾದರೆ ಆರ್ಟಿಕಲ್ 370 ರದ್ದು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು, ಮಾಡಿ ತೋರಿಸಿದ್ರು. ತ್ರಿವಳಿ ತಲಾಕ್ ತೆಗಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು, ತೆಗೆದು ತೋರಿಸಿದ್ರು. CA ತರಲಿಕ್ಕೆ ಆಗೋದೇ ಇಲ್ಲ ಅಂತ ಹೇಳಿದರು, ಪಟ್ಟು ಹಿಡ್ದಿದ್ರು. ಆದರೆ CA ತಂದರು. ಈಗ ನಾಡಿದ್ದು ಚಳಿಗಾಲದ ಅಧಿವೇಶನ ಡಿಸೆಂಬರಲ್ಲಿ ವಕ್ಫ್ ಬೋರ್ಡ್ನ ಒಂದು ಕಾಯ್ದೆ ಬರ್ತದೆ. ಇದರ ಬಗ್ಗೆ ಏನು ಹೇಳ್ತೀರಿ ಕೊನೆಯದಾಗಿ ಹೇಳಿದ್ರು? ಸರ್ ನೋಡಿ, ನಾನು ಡೆಲ್ಲಿನಲ್ಲಿ ಅವ್ರದ್ದು ಸಮಾವೇಶ ನೋಡಿದೆ ಮುಸಲ್ಮಾನರದ್ದು. ಅವರು ಚಂದ್ರಬಾಬು ನಾಯ್ಡುಗೆ ಮತ್ತು ನಿತೀಶ್ ಕುಮಾರಿಗೆ ಅವ್ರನ್ನ ಚಾಲೆಂಜ್ ಮಾಡಿದ್ರು. ಎಸ್ಪೆಷಲಿ ಚಂದ್ರಬಾಬು ನಾಯ್ಡುಗೆ 5 ಲಕ್ಷ ಜನ ಮುಸ್ಲಿಮರನ್ನ ಸೇರಿಸಿ ಕಡಪದಲ್ಲಿ ಸಮಾವೇಶ ಮಾಡ್ತೀವಿ, ನೀವೇನಾದರೂ ಈ ಬಿದ್ದಲು ಪರ ನಿಂತರೆ ನಿಮ್ಮ ಮುಂದಿನ ರಾಜಕೀಯ ಭವಿಷ್ಯನ ನಾವು ನೋಡ್ಕೋತೀವಿ ಅಂತ ಹೇಳಿದ್ರು. ನಾನು ಈ ಮೂಲಕ ಹಿಂದೂಗಳಿಗೆ ಹೇಳ್ತೀನಿ, ನಿಮ್ಮ ಮೂಲಕ 10 ಲಕ್ಷ ಜನ ಸೇರೋಣ ಬನ್ನಿ. ಏನು ಹೇಳಿ? 10 ಲಕ್ಷ ಜನ ಸೇರೋಣ ಬನ್ನಿ. ನಾವು ಸೇರೋಣ ಇಂಡಿವಿಜುವಲ್ ಆಗಿ. 10 ಲಕ್ಷ ಜನ ಬಂದು ಬರೀ ಚಂದ್ರಬಾಬು ನಾಯ್ಡುಗಲ್ಲ, ನಿತೀಶ್ ಕುಮಾರ್ಗಲ್ಲ, ಇಡೀ ದೇಶದಲ್ಲಿ ಯಾರು ಈ ಬಿಲ್ಲನ್ನು ವಿರೋಧ ಮಾಡ್ತಿದ್ದಾರೆ ಆ ರಾಜಕೀಯ ಪಕ್ಷಗಳಿಗೆ ನಾವು ಎಚ್ಚರಿಕೆ ಕೊಡೋಣ. ನೀವು ಹಿಂದೂಗಳ ಪರ ಸ್ಟ್ಯಾಂಡ್ ತೊಗೊಂಡಿಲ್ಲ ಅಂದರೆ ಮುಂದೆ ನಿಮ್ಮ ರಾಜಕೀಯ ದಿವಾಳಿ ಮಾಡ್ತೀವಿ ಅಂತ. ಬನ್ನಿ ನಾವು ಹೋಗೋಣ. ಈಗ ಇದು ಒಳ್ಳೆಯ ಸಮಯ, ಹಿಂದೂಗಳ ಒಗ್ಗಟ್ಟಾಗೋದಕ್ಕೆ ಇದು ಒಳ್ಳೆಯ ಸಮಯ. ಅಲ್ಲ ಸರ್, ನೀವು ಹಿಂದೂಗಳು ಒಗ್ಗಟ್ಟಾಗಬೇಕು ಅಂತ ಹೇಳ್ತೀರಿ, ಆದರೆ ಹಿಂದೂಗಳು ಜಾತಿ ಅಂತೇಳಿ ಡಿವೈಡ್ ಆಗ್ತಾರೆ. ನಾನು ಅದನ್ನೇ ಹೇಳ್ತಿದ್ದೀನಲ್ವಾ, ಜಾತಿ ವ್ಯವಸ್ಥೆನೇ ಈ ದೇಶದಲ್ಲಿ ನಮ್ಮ ಹಿಂದೂಗಳನ್ನು ಈ ಮಟ್ಟಕ್ಕೆ ತಂದಿರೋದು. ಇದನ್ನು ಬ್ರಿಟಿಷರ ಕಾಲದಿಂದ ಹಿಡಿದು ಈಗಿನ ಕಾಂಗ್ರೆಸ್ಸು ಕೂಡ ನಮ್ಮನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು ಬಂದಿದೆ. ಎಲೆಕ್ಷನ್ನಲ್ಲಿ ಏನು ನಮ್ಮ ಪ್ರಿಯಾರಿಟಿ? ನಾವು ಒಬ್ಬ ವ್ಯಕ್ತಿಗೆ ವೋಟ್ ಮಾಡುವಾಗ ನಮ್ಮ ಪ್ರಿಯಾರಿಟಿ ಏನು ಮಾಡ್ತಿದ್ದೀವಿ ನಾವು? ನನ್ನ ಜಾತಿಯವನ, ನಾನು ಊರಿನವನ, ನನಗೇನಾದರೂ ಪರ್ಸ್ನಲಾಗಿ ಇವನು ಉಪಕಾರಕ್ಕೆ ಬರ್ತಾನೆ, ಇಂಥ ಪ್ರಿಯಾರಿಟಿ ನೋಡ್ತಾನೆ ನಾವು ವೋಟ್ ಮಾಡ್ತಿರೋದು. ದಯವಿಟ್ಟು ಇದು ಚೇಂಜ್ ಆಗಬೇಕು. ನೋಡಿ, ಮುಸಲ್ಮಾನರು ಹಂಗೆ ಮಾಡ್ತಿಲ್ಲ. ಮುಸಲ್ಮಾನರು ಹೋಲ್ಸೇಲಾಗಿ ಕಾಂಗ್ರೆಸ್ಗೆ ಆಗ್ತಿದ್ದಾರೆ. ಯಾಕೆ? ಏನಕ್ಕೆ ಆಗ್ತಿದ್ದಾರೆ ಅವ್ರು ಹೋಲ್ಸೇಲಾಗಿ ಕಾಂಗ್ರೆಸ್ಸಿಗೆ? ಅವ್ರಿಗೆ ಗೊತ್ತು ನಮ್ಗೆ ಇವ್ರು ಏನಾದರೂ ಮಾಡ್ತಾರೆ ಅಂತ. ಬಟ್ ನಮಗೆ ನಾವು ವಿಶ್ವಾಸನೇ ಇಡ್ತಿಲ್ಲ ಯಾರ ಮೇಲೂ. ಕರೆಕ್ಟ್ ಅಲ್ವಾ? ನಾನು ಹೇಳೋದು, ದಯವಿಟ್ಟು ವಿಶ್ವಾಸ ಇಡಿ. ನಮಗೆ ಸರಿನೋ ತಪ್ಪೋ ಒಪ್ಕೊಂಡಿದ್ದೀವಿ, ನಮ್ಮ ಪರ ಒಂದು ಪಕ್ಷ ಇದೆ ಅಂತ, ಅದು BJP. ಹೌದಲ್ವಾ? ಹಿಂದೂ ಪರ ಅಂತ ಆಪೋಸಿಷನ್ ಅವರು ಹೇಳ್ತಿದ್ದಾರೆ, ಇವ್ರು ಹಿಂದೂಗಳ ಪರ, ಹಿಂದುತ್ವದ ಪರ ಅಂತ ಅಲ್ವಾ? ಹಾಗಿದ್ದರೆ ಹೋಲ್ಸೇಲಾಗಿ ಹಿಂದೂಗಳು ಇವತ್ತು ನಾವು BJPನ ಒಪ್ಕೊಂಡು BJPನ ಗೆಲ್ಲಿಸ್ಕೋಬೇಕು. ನಮ್ಮದು ಏನು ಈ ದೇಶದ ರಕ್ಷಣೆ, ಧರ್ಮದ ರಕ್ಷಣೆ ಇದೆಯಲ್ಲ, ಅದನ್ನು ನಾವು ಮಾಡ್ಕೊಳ್ಳೋದ್ರಲ್ಲಿ ಈಗ ಒಳ್ಳೆ ಕಾಲ ಬಂದಿದೆ. ನಾವು ಅದನ್ನು ಮಾಡಬೇಕೀಗ, ಮಾಡಬೇಕು. ಸರ್ ನಮಸ್ತೆ, ನಿಮ್ಮ ಹೆಸರು? ಪೀಟರ್ ಅಂತ. ಸರ್, ಈಗ ರಾಜ್ಯದ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಅವರಿಗೆ ಕನ್ನಡ ಬರುತ್ತಾ ಬರಲ್ವಾ? ಬರುತ್ತೆ. ಆದರೆ ಇತ್ತೀಚೆಗೆ ಅವರೇ ಹೇಳಿದರು, ಅಂದರೆ ಭರತ್ ಅಂತ ಹೇಳುವಂಥ ಒಂದು ವಿದ್ಯಾರ್ಥಿ ರಾಜ್ಯದ ಶಿಕ್ಷಣ ಮಂತ್ರಿಗಳಿಗೆ ಕನ್ನಡ ಬರೋದಿಲ್ಲ ಅಂತ ಹೇಳಿದರು. ಆಗ ಅವರೇ ನಿನ್ನೆ ಹೇಳಿದರು ಆ ವಿದ್ಯಾರ್ಥಿಯ ವಿರುದ್ಧ ಕ್ರಮ ತಗೊಳ್ಬೇಕು ಅಂತೇಳಿ. ನೋಡಿ, ಪ್ರತಿ ಹುಡುಗರು ಬೇಕಂತ ಮಾಡಲ್ಲ, ಹೇಳ್ಕೊಟ್ಟು ಮಾಡೋರು ಇದ್ದಾರೆ. ಅದರಿಂದ ಅವರು ಒಬ್ಬರೇ ಹೇಳೋದ್ರಿಂದ ಏನೂ ಆಗಲ್ಲ. ಅದೊಂದು ನಿಮ್ಗೆ ಗೊತ್ತಾಗತ್ತೆ. ಮಧು ಬಂಗಾರಪ್ಪ ಅವರಿಗೆ ಕನ್ನಡ ಕರೆಕ್ಟ್ ಅವರು ಏನ್ರಿ, ಅವ್ರು ಇಲ್ಲೇ ಹುಟ್ಟಿ ಬೆಳೆದು ಅವ್ರಿಗೆ ಅಲ್ಲ, ನೀವು ಹೇಳಿದ್ರೆ ಅವ್ರು ಇಲ್ಲೇ ಹುಟ್ಟಿ ಬೆಳೆದು ಕನ್ನಡ. ಹೌದು, ತಪ್ಪು. ಮಾಜಿ ಮುಖ್ಯಮಂತ್ರಿಗಳ ನೋಡಿ, ಪ್ರತಿಯೊಬ್ಬರು ತಪ್ಪು ಇದರಲ್ಲಿ ಭೂಮಿಯಲ್ಲಿ ಹುಟ್ಟಿದ್ದವರು ತಪ್ಪು ಮಾಡೇ ಮಾಡ್ತಾರೆ, ಯಾರು ಮಾಡದೇ ಇರಲ್ಲ. ಅದರಿಂದ ಒಳ್ಳೆ ಕನ್ನಡ ಅವ್ರಿಗೆ ತುಂಬ ಗೊತ್ತಾಗಿದೆ ಬಿಡಿ. ಕನ್ನಡ ತುಂಬ ಸೂಪರ್. ವಿದ್ಯಾರ್ಥಿ ಹೇಳಿದ್ದು ತಪ್ಪು, ಆದರೆ ಅವರು ಸರಿಯಾಗಿ ಮಾತಾಡ್ತಾರೆ. ಅವರು ಸರಿಯಾಗಿ ಮಾತಾಡ್ತಿದ್ದಾರೆ. ಏನೋ ಒಂದು ಚಿಕ್ಕ ಉದ್ದೇಶದಿಂದ ಏನೋ ಒಂದು ತಪ್ಪಾಗತ್ತೆ ಅಷ್ಟೇ, ಬೇರೆ ಏನಿಲ್ಲ. ಅಂದರೆ ಮಧು ಬಂಗಾರಪ್ಪ ಅವರು ಕನ್ನಡ ಸರಿಯಾಗಿ ಮಾತಾಡ್ತಾರೆ, ವಿದ್ಯಾರ್ಥಿಗೆ ಯಾರೋ ಹೇಳಿಕೊಟ್ಟು ಹೇಳಿಸಿದ್ದು ಅಂತ ಹೇಳ್ತೀವಿ. ನನ್ನ ಅನಿಸಿಕೆ. ಮಧು ಬಂಗಾರಪ್ಪ ಅವರು ಅಧಿವೇಶನದಲ್ಲಿ ಕೆಲವೊಂದು ಶಿಕ್ಷಣದ ಬಗ್ಗೆ ಇರುವಂಥ ವಿಷಯಗಳನ್ನು ಮಂಡನೆ ಮಾಡ್ತಾರೆ, ಸರಿಯಾಗಿ ಮಾತಾಡ್ತಾರೆ ಅವತ್ತು? ಮಾತಾಡಿದ್ದಾರೆ. ಇಲ್ಲಿಷ್ಟುವರೆಗೂ ಮಾತಾಡಿದ್ದಕ್ಕೆ ಅವರು ಅಲ್ಲಿ ರಾಜಕೀಯಲ್ಲಿ ಜೀವನ ಮಾಡ್ತಾ ಇರೋದು. ಅಪ್ಪ ಮಾಜಿ ಮುಖ್ಯಮಂತ್ರಿ ಆದದಕ್ಕೆ ಅಲ್ಲ. ಇಲ್ಲ, ಅವ್ರು ನೋಡಿ, ಒಬ್ಬೊಬ್ರದ್ದು ಒಂದು ಟ್ಯಾಲೆಂಟ್ ಇದೆ. ಅವ್ರ ಸ್ವಂತ ಟ್ಯಾಲೆಂಟಿಂದ ಬಂದಿರೋದು. ಇವಾಗ ಅವ್ರನ್ನ ಓಟ್ ಹಾಕಿ ಗೆಲ್ಸಿದ್ದಾರೆ ಅಂದರೆ ಏನು ಕಾರಣ? ಈಗ ದೊಡ್ಡ ಜನಗಳು ಇಲ್ಲ, ಅದಕ್ಕೆ ಈಗ ಅನುಭವಿಸ್ತಿರೋದು. ಅಲ್ಲ ಸರ್, ಈಗ ರಾಹುಲ್ ಗಾಂಧಿ ಅವರು ಕಾರ್ಯಕ್ರಮದಲ್ಲಿ ಇರಬೇಕಾದ್ರೆ ಅವರು ಹಿಂದಿಯಲ್ಲಿ ಮಾತಾಡ್ತಿದ್ರು. ನಮ್ಮ ರಾಜ್ಯದ ಟ್ರಾನ್ಸ್ಲೇಟ್ ಮಾಡಬೇಕಾದವರು ನಮ್ಮ ರಾಜ್ಯದ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಅವರು. ಇವರ ಟ್ರಾನ್ಸ್ಲೇಟ್ ಕೇಳಿ, ಹಿಂದಿ ಟು ಕನ್ನಡ ಟ್ರಾನ್ಸ್ಲೇಟ್ ಕೇಳಿ ರಾಹುಲ್ ಗಾಂಧಿ ಮಧು ಬಂಗಾರಪ್ಪ ಅವರನ್ನು ಕಳಿಸ್ತಾರೆ. ಯಾಕಂದರೆ ಅವರಿಗೆ ನೋಡಿ, ನೀವು ಮಾತಾಡ್ಬೇಕಾದ್ರು ನಾನು ಮಾತಾಡ್ಬೇಕಾದ್ರು ಒಂದು ತಿಳುವಳಿಕೆ ಇರಬೇಕು. ಅವಾಗ ಅವ್ರಿಗೆ ಸರಿ ಕಮ್ಯುನಿಕೇಷನ್ ಇದ್ದಿಲ್ಲ, ಅದರಿಂದ ಅವ್ರು ಕಳಿಸಿರ್ತಾರೆ. ಅಂದರೆ ತಿಳುವಳಿಕೆ ಇರಲಿಲ್ಲ ಅವರಿಗೆ, ಇವ್ರಿಗೆ ತಿಳುವಳಿಕೆ ಇರ್ದಿರಲ್ಲ. ಯಾರಿಗೆ? ಅಲ್ಲ, ನಮ್ಮ ಇವರು ರಾಹುಲ್ ಗಾಂಧಿ ಏನು ಮಾತಾಡ್ತಿದ್ದಾರೆ ಅಂತ ಅವ್ರಿಗೆ
ಶಾಕ್ ಆಗಿರ್ಬೋದು, ಅದರಿಂದ ಏನಾದರೂ ಮಾಡಿರ್ಬೋದು. ಅಂದರೆ ಅರ್ಥ ಇಲ್ಲದ ಮಾತನಾಡ್ತಿದ್ದಾರೆ ಅಂತ ರಾಹುಲ್ ಗಾಂಧಿ ಅವರಿಗೆ ಗೊತ್ತಾಗಿರ್ಬೋದು. ಗೊತ್ತಾಗಿರಲ್ವಲ್ಲ, ಕನ್ನಡ ಅವ್ರಿಗೆ ಅಷ್ಟೇನು ಬಗ್ಗೆ ಗೊತ್ತಿರಲ್ಲ, ಅದೇನೋ ಬ್ರೇಕ್ ಆಗಿರುತ್ತೆ, ಡಿಸ್ಟೆನ್ಸ್ ಆಗಿರುತ್ತೆ, ಅದರಿಂದ ಏನಾದರೂ ಹೇಳಿರ್ಬೋದು. ಅಂದರೆ ರಾಹುಲ್ ಗಾಂಧಿ ಅವರು ಒಂದು ಪದ ಹೇಳಿದರೆ ಇವರು 3 ಪದ ಹೇಳ್ತಿದ್ರು ಅಂತ ಅನಿಸಿರ್ಬೋದಾ? ಅನಿಸಿರುವ ಲೇಟ್ ಆಗಿರುತ್ತಲ್ಲ, ಕಮ್ಯುನಿಕೇಷನ್ ಲೇಟ್ ಆಗಿರೋದ್ರಿಂದ ಏನೋ ಒಂದು ಸ್ವಲ್ಪ ವ್ಯತ್ಯಾಸ ಬರ್ತಿದೆ ಅಂತ ಅನಿಸ್ಬೋದು. ಅಂದರೆ ಮಧು ಬಂಗಾರಪ್ಪ ಅವರ ಕನ್ನಡ ಜ್ಞಾನದ ಮುಂದೆ ರಾಹುಲ್ ಗಾಂಧಿ ಅವರು ಏನಿಲ್ಲ ಅಂತ. ಅವ್ರು ನೋಡಿ, ಅವರು ಹಿಂದಿ ಬಗ್ಗೆ ಹಿಂದಿ ಎಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ಕನ್ನಡ ಬಗ್ಗೆ ಅಷ್ಟು ಗೊತ್ತಿರಲ್ಲ. ಅದರಿಂದ ಅವ್ರು ಲೇಟು ಅಥವಾ ಇಮಿಡಿಯೇಟು ಆನ್ಸರ್ ಕೊಟ್ಟರೆ ಅವ್ರಿಗೆ ಓಕೆ ಅನಿಸ್ತದೆ. ಅದು ಲೇಟಾಗಿ ಬರೋದ್ರಿಂದ ಅವರಿಗೆ ಸ್ವಲ್ಪ ಕಷ್ಟ ಆಗ್ತೈತೆ, ಬೇರೆ ಏನಿಲ್ಲ. ನೋಡಿ, ಈಸಿಯಾಗಿ ತೊಗೊಂಡ್ರೆ ತೊಗೋಬೋದು, ಪ್ರತಿಯೊಂದಕ್ಕೂ ಒಂದೊಂದರಲ್ಲೇ ಏನಾದರೂ ಪಿನ್ ಮಾಡ್ತಾ ಇದ್ದರೆ ದೇಶ ನಡೆಸೋಕ್ಕೆ ಕಷ್ಟ. ಈಗ ನಾವೆಲ್ಲ ಶಾಲೆಗೆ ಹೋಗಬೇಕಾದ್ರೆ ಶಾಲೆಯಲ್ಲಿ ಬೋರ್ಡ್ ಇತ್ತು, ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತೇಳಿ. ಕಾಂಗ್ರೆಸ್ ಗೌರ್ಮೆಂಟ್ ಬಂದ ತಕ್ಷಣ ಆ ಟೈಟಲ್ ಚೇಂಜ್ ಮಾಡಿದರು, ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸು ಅಂತೇಳಿ. ಅದೇ ಪ್ರಶ್ನೆಯನ್ನು ವಿದ್ಯಾರ್ಥಿ ನಿನ್ನೆ ಮಧು ಬಂಗಾರಪ್ಪ ಅವರಿಗೆ ಕೇಳಿದ, ಕನ್ನಡ ಬರೋದಿಲ್ಲ ಅಂತೇಳಿ. ಪ್ರಶ್ನೆ ಕೇಳಿದ ತಕ್ಷಣ ಅವನ ವಿರುದ್ಧನೇ ಆ್ಯಕ್ಷನ್ ತಗೊಳ್ಳಿಕ್ಕೆ ಶಿಕ್ಷಣ ಸಚಿವರು ಹೇಳ್ತಾರೆ. ಆ್ಯಕ್ಷನ್ ಅಂದರೆ ಅವ್ರನ್ನ ಬ್ಯಾಕ್ಗ್ರೌಂಡ್ ನೋಡಿ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ಇವಾಗ ನಾನು ಪ್ರಶ್ನೆ ಮಾಡುವಾಗ ಅವ್ರ ಬ್ಯಾಕ್ಗ್ರೌಂಡ್ ನೋಡಿ ಅಂತ ಹೇಳಿ ನಾನು ಈಗೇನೋ ಮಾತಾಡ್ತಾ ಇದ್ದೀನಿ, ಇವಾಗ ನನ್ನ ನೋಡ್ರಿ ಅಪ್ಪ ಅಂತ ಹೇಳೋದು ನಿಮಗೆ ಅವ್ರನ್ನ ಹಿಂದೆ ಏನಿದೆ ನೋಡ್ರಿ ಅನ್ನೋದು ನಿಮ್ಮ ಉದ್ದೇಶ. ಸಸ್ಪೆನ್ಸ್ ಮಾಡಬೇಕಂತಿಲ್ಲ, ಬೇಕಾಗಿದ್ದಿಲ್ಲ. ಅವ್ನು ನೋಡಪ್ಪ, ಅವ್ನಿಗೆ ಸ್ವಲ್ಪ ತಿಳಿಸಿ ಅಂತ ಹೇಳ್ಬೋದಾಗಿತ್ತು. ಇಮಿಡಿಯೇಟ್ ಆ್ಯಕ್ಷನ್ ಅಂತೂ ಬೇಕಾಗಿಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.